ಹೇಳಕತ್ತಾರ. ಅದು ಸಣ್ಣ ಹೇಳಿದ್ರು ಹೋಗ್ಲಕತ್ತಾರ ಬಿಡ್ಲಾರ್ದೆ. ಅವರು ನಾ ಕೇಳ್ತೀನಿ ನಿಮ್ ಸಿದ್ದರಾಮಯ್ಯನವ್ರಿಗೆ, ನೀವು ಗ್ಯಾರಂಟಿ ಕೇಳ್ತಿಲ್ಲ, ಗ್ಯಾರಂಟಿ ಕೊಟ್ಟಿದ ಕೇಳ್ತಿಲ್ಲ 3 ವರ್ಷದಿಂದ. ಆ ಗ್ಯಾರಂಟಿ ಕೊಟ್ಟಿದ್ರೆ ಈಗ ಯಾಕೆ 5 ದಿವಸ ನೀವು ಬಾಗಲಕೋಟೆ ಗ್ಯಾರಂಟಿಯಾಗಿ ಬಂದು ಕುಂಡ್ರಲಾಕತ್ತೀರಿ? ಅಂದ್ರೆ ನಿಮ್ಮ ವಾರಂಟಿ ಮುಗಿದತ್ತ. ಸಿದ್ದರಾಮಯ್ಯ ಸರ್ಕಾರದ ವಾರಂಟಿ ಲ್ಯಾಬ್ಸ್ ಆಗೈತೆ. ಏನ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಚಂದಾಗಿ ನಮ್ಮ MLA ವಾರದಾಗ 2 ದಿವಸ ಇರುದು ನಾವು ಎಲ್ಲಿ ಮತಕ್ಷೇತ್ರದಾಗ. ನಾನು 2023 ಇಲೆಕ್ಷನ್ದಾಗ ಬಿಜಾಪುರ ಸಿಟಿ ಒಳಗೆ ನಾವು ಹೊಟ್ಟೆ ಅಡ್ಡಾಡಿಲ್ಲ, 1 ದಿವಸ ಅಡ್ಡಾಡಿಲ್ಲ. ಒಂದೇ ದಿವಸ 4 ದಿವಸ ಹೋಗಿ ಒಂದು ಬರೀ ನಮ್ಮ ಬೆಳಗಾವಿಯ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಶಿವರಾತ್ರಿ ದಿವಸ ನಾ ಖಂಡ ತಿಂತೀನಿ, ಮಠ ನೋಡ್ರಿ ಎಷ್ಟು ಅವರು ಸಾಬರನ್ನ ಗೋಲೈಕೆ ಮಾಡ್ತಾರ. ಕ್ಯಾಬಾ ಹಮಾರಾ ಸಿದ್ದರಾಮಯ್ಯನೇ अमावस्या में शिवरात्रि में खंडा खाते रहे चुनाव क्षेत्र ಏನೈತೆ ಮಾನ ಮರ್ಯಾದೆ ಇದ್ರು ತಿಂದ್ರು ಹೇಳ್ಬೇಕನ್ರಿ. ಯಾಕೆ ಹೇಳ್ತಾರ ಗೊತ್ತದನ? ಹಿಂದೂ ಸಮಾಜದ ಹಿಂದೂ ದೇವರುಗಳನ್ನ ಅಪಮಾನ ಮಾಡುದ್ರ ಸಲುವಾಗಿ ಮಾತಾಡ್ತಾರ. ಸಾಬೂರ್ನ ಖುಷಿ ಪಡಿಸ್ಲಾಕಿ ಸಿದ್ದರಾಮಯ್ಯ ಮಾತಾಡ್ತಾರ. ಧರ್ಮಸ್ಥಳಕ್ಕೆ ಮೀನ ತಿಂದು ಹೋದ್ರು, ಸರ್ಕಾರ ಡಬ್ಬತ್ ಬಿತ್ತು. ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರು, ಅಲ್ಲಿ ಯಾವ ಕ್ಷೇತ್ರದಾಗೆ ಲಗ ಹೊಡೆದ್ರು 30,000. ಮೊನ್ನೆ ಇಲ್ಲೊಬ್ಬ ಬಾಗಲಕೋಟೆ ಜಿಲ್ಲೆದಾಗ ಒಬ್ಬ ಭೂಪ ಅದಾನ MLA, IPL ಏನೋ ವಿಧಾನಸಭಾದಾಗ ಗೆದ್ದು ಏನಾರ ಮಾತಾಡ್ತಾನ. ಪಂಚಮ ಶಾಲೆಯಾಗಿ ಮೀಸಲಾತಿ ಕೇಳ್ತಾನ, ಬಾಗಲಕೋಟೆ ಮುಳುಗಡೆ ಬಗ್ಗೆ ಮಾತಾಡ್ತಾನ, ಆಲಮಟ್ಟಿ ಬಗ್ಗೆ ಮಾತಾಡ್ತಾನ, ಎರಗಲಿ ಯಾಕೆ ನೀರಾವರಿ ಬಗ್ಗೆ ಮಾತಾಡ್ತಂತ ನಾವು ತಿಳ್ಕೊಂಡಿವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನನ್ನ ಹೆಂಡತಿ ಮಕ್ಕಳು IPL ಹೋಗ್ಬೇಕಾಗಿದೆ, 5 ಟಿಕೆಟ್ ಕೊಡಬೇಕು. ವಾರೇ ಪಪ್ಪರೇ MLA ಇಲ್ಲಿ ಯಾವ್ದು ಕಾರ್ಯ ಬಂದು ಸನ್ಮಾನ ಮಾಡ್ರಿ ಅವನಿಗೆ.